ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬ ಕ್ರೈಸ್ತಿಯ ಸಂಭಾಷಣೆಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಆಹ್ವಾನ ಮಾಡ್ತಾ ಇದ್ದೀವಿ. ಈ ಸಂಭಾಷಣೆಯಲ್ಲಿ ನಾವು ನಮ್ಮ ಜೀವಿತಕ್ಕೆ ಹಾಗೂ ಕ್ರೈಸ್ತಿಯ ಸಭೆಯ ವಿಷಯಗಳ ಕುರಿತು ಚರ್ಚೆಯನ್ನು ಮಾಡ್ತೇವೆ. ನಿರಂತರವಾಗಿ ನೀವು ಆತ್ಮಿಕವಾಗಿ ಬೆಳೆಯಲು ಈ ಚರ್ಚೆಗಳನ್ನು ಕೇಳ್ರಿ. ಈ ದಿನ ನಾನು ಒಬ್ಬ ವಿಶ್ವಾಸಿಯು ಆತ್ಮಿಕ ಜೀವಿತದಲ್ಲಿ ಬೆಳೆಯಬೇಕಾದ್ರೆ ಸರಿಯಾದ ಸಭೆನ ಹೇಗೆ ಆಯ್ಕೆ ಮಾಡಿಕೊಳ್ಬೇಕು ಎಂಬುದರ ಕುರಿತು ಮಾತನಾಡ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಬೇಕು ಅಂತಂದ್ರೆ ಸರಿಯಾದ ಶಾಲೆನ ಆಯ್ಕೆ ಮಾಡ್ಕೊಳ್ತೀರಾ. ನಿಮ್ಮ ಸಂಬಳಕ್ಕೋಸ್ಕರವಾಗಿ ಸರಿಯಾದ ಕೆಲಸನ ಆಯ್ಕೆ ಮಾಡ್ಕೊಳ್ತೀರಾ. ಅನಾರೋಗ್ಯ ಇದ್ದಾಗ ಚಿಕಿತ್ಸೆ ಕೊಡಿಸೋದಕ್ಕೆ ಸರಿಯಾದ ಆಸ್ಪತ್ರೆನ ಆರಿಸ್ಕೊಳ್ತೀರಾ. ನಮ್ಮ ವೈಯಕ್ತಿಕ ವಿಷಯಗಳಿಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡೋದಾದ್ರೆ ನಾವು ಆತ್ಮಿಕ ಜೀವಿತದಲ್ಲಿ ಬೆಳೆಯಲು ಸರಿಯಾದ ಸಭೆಯ ಆಯ್ಕೆಯು ಅತ್ಯಂತ ಪ್ರಾಮುಖ್ಯವಾಗಿದೆ ಎಂಬುದಾಗಿ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಒಂದು ಸಭೆನ ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಅನೇಕ ಅಂಶಗಳಿವೆ. ಈ ಎಲ್ಲ ಅಂಶಗಳಲ್ಲಿ ಪ್ರಮುಖವಾದ ಅಂಶಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ತೇನೆ. ಮೊದಲನೇದಾಗಿ, ನಿಮ್ಮ ಸಭಾಪಾಲಕನು ಸತ್ಯವೇದವನ್ನು ಕ್ರಮಬದ್ಧವಾಗಿ ಉಪದೇಶ ಮಾಡ್ತಿದ್ದಾರಾ ಅಥವಾ ಕ್ರಮಬದ್ಧವಾಗಿರದ ಉಪದೇಶಗಳನ್ನು ಮಾಡ್ತಿದ್ದಾರಾ ಎಂಬುದಾಗಿ ಗಮನಿಸಿರಿ. ಕ್ರಮಬದ್ಧವಾದ ಉಪದೇಶ ಅಂದ್ರೇನು? ಉದಾಹರಣೆಗೆ, ನಿಮ್ಮ ಸಭಾಪಾಲಕರು ಸತ್ಯವೇದದ ಯಾವುದೋ ಒಂದು ಪುಸ್ತಕದಿಂದ 1ನೇ ಅಧ್ಯಾಯದಿಂದ ಉಪದೇಶವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಆ ಪುಸ್ತಕದ ಕೊನೆಯ ಅಧ್ಯಾಯದವರೆಗೂ, ಅಧ್ಯಾಯಗಳ ನಂತರ ಅಧ್ಯಾಯ, ವಚನಗಳ ನಂತರ ವಚನವನ್ನು ಉಪದೇಶ ಮಾಡುವುದೇ ಕ್ರಮಬದ್ಧವಾಗಿರುವ ಉಪದೇಶವಾಗಿರುತ್ತೆ. ಈ ರೀತಿಯಾದಂಥ ಬೋಧನೆಯು ನಿಮ್ಮನ್ನ ದೇವರ ಜ್ಞಾನದಲ್ಲಿ ಬೆಳೆಯುವುದಕ್ಕೆ ಸಹಾಯ ಮಾಡುತ್ತೆ. ಕ್ರಮಬದ್ಧವಲ್ಲದ ಉಪದೇಶವು ಹೇಗಿರುತ್ತೆ ಅಂದ್ರೆ, ನಿಮ್ಮ ಸಭಾಪಾಲಕರು ಒಂದು ವಾರ ಆದಿಕಾಂಡದಿಂದ, ಮತ್ತೊಂದು ವಾರ ಪ್ರಕಟಣೆಯಿಂದ, ಮತ್ತೊಂದು ವಾರ ಮತ್ತಾಯನು ಬರೆದ ಸುವಾರ್ತೆಯಿಂದ ಉಪದೇಶ ಮಾಡ್ತಾ ಇದ್ರೆ ಈ ರೀತಿಯಾದಂಥ ಬೋಧನೆಗಳನ್ನು ಎಷ್ಟೇ ವರ್ಷ ನೀವು ಕೇಳಿದ್ರೂ ಸಹ ಆತ್ಮಿಕ ಜೀವಿತದಲ್ಲಿ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಯಾವ ಪುಸ್ತಕವನ್ನು ನೀವು ಪರಿಪೂರ್ಣವಾಗಿ ಎಷ್ಟೇ ವರ್ಷ ಸಭೆಗೆ ಹೋದ್ರೂ ಸಹ ನೀವು ಕಲಿಯೋದೇ ಇಲ್ಲ. ಆದುದರಿಂದ ಕ್ರಮಬದ್ಧವಾಗಿ ಉಪದೇಶ ಮಾಡುವಂತ ಸಭೆಯನ್ನು ಆಯ್ಕೆ ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ. ಎರಡನೇದಾಗಿ ಏನ್ ಗಮನಿಸಬೇಕು ಅಂತಂದ್ರೆ, ನಿಮ್ಮ ಸಭಾಪಾಲಕರು ಪ್ರತಿ ವಾರ ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡ್ತಾ ಇದ್ದಾರಾ, ಹಾಗೂ ನಿತ್ಯ ಜೀವ, ಪಾಪ, ನ್ಯಾಯ ತೀರ್ಪು, ಪವಿತ್ರತೆಯಿಂದ ಕ್ರಿಸ್ತನಿಗಾಗಿ ಜೀವಿಸುವುದು, ಈ ವಿಷಯಗಳ ಕುರಿತಾಗಿ ಹೆಚ್ಚಾಗಿ ಮಾತನಾಡ್ತಾ ಇದ್ದಾರಾ, ಅಥವಾ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟರೆ ನಿಮಗೆ ಹಣ, ಐಶ್ವರ್ಯ, ಬಿಡುಗಡೆ, ಏಳಿಗೆ, ಆರೋಗ್ಯ ಇವುಗಳು ಸಿಗುತ್ತೆ ಎಂಬ ವಿಷಯಗಳ ಕುರಿತಾಗಿ ಹೆಚ್ಚಾಗಿ ಬೋಧಿಸ್ತಾ ಇದ್ದಾರೆ ಎಂಬುದಾಗಿ ಗಮನಿಸ್ರಿ. ಒಬ್ಬ ನಿಜವಾದಂಥ ಬೋಧಕರು ಯೇಸು ಕ್ರಿಸ್ತನ ಕುರಿತು ಸ್ಪಷ್ಟವಾಗಿ ಪ್ರತಿ ವಾರ ನಿಮ್ಮ ಬಳಿಯಲ್ಲಿ ಮಾತನಾಡ್ತಾರೆ. ಒಂದು ವೇಳೆ ನಿಮ್ಮ ಸಭಾಪಾಲಕರು ಈ ವಿಷಯಗಳ ಬಗ್ಗೆ ನಿಮ್ಮ ಬಳಿಯಲ್ಲಿ ಮಾತನಾಡ್ತಾ ಇಲ್ಲ ಅಂತಂದ್ರೆ ನೀವು ಆಯ್ಕೆ ಮಾಡಿಕೊಂಡಿರುವಂತ ಸಭೆಯು ಸರಿಯಾದದ್ದಲ್ಲ ಎಂಬುದಾಗಿ ಗಮನವಿಡ್ರಿ. ಮೂರನೆಯದಾಗಿ, ಸಭೆಗಳಲ್ಲಿ ಯಾವ ರೀತಿಯಾಗಿ ಹಾಡುಗಳನ್ನು ಹಾಡ್ತಾ ಇದ್ದಾರೆ ಎಂಬುದಾಗಿ ಗಮನಿಸ್ರಿ. ಎಲ್ಲ ಒಳ್ಳೆಯದೇ ಆಗುವುದೇವ ನಿನ್ನ ಪ್ರೀತಿಸಿದವರಿಗೆ ಎಂಬ ಹಾಡುಗಳನ್ನು ಹೆಚ್ಚಾಗಿ ಈ ದಿನಗಳಲ್ಲಿ ಬಳಸ್ತಾ ಇದ್ದಾರೆ. ನಿಜವಾಗ್ಲೂ ಯೇಸು ಕ್ರಿಸ್ತನು ಹೇಳಿದ್ದಾರಾ ನನ್ನ ಮೇಲೆ ವಿಶ್ವಾಸ ಇಟ್ಟರೆ ಎಲ್ಲ ಒಳ್ಳೆಯದೇ ಆಗ್ಬಿಡುತ್ತೆ ಅಂತ? ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಎಲ್ಲಿಯೂ ಸಹ ಹೇಳಿಲ್ಲ ನನ್ನ ಮೇಲೆ ವಿಶ್ವಾಸ ಇಟ್ಟರೆ ನಿಮಗೆ ಎಲ್ಲಾ ಕಷ್ಟಗಳು ದೂರ ಆಗ್ಬಿಡುತ್ತೆ ಎಂಬುದಾಗಿ. ಬದಲಾಗಿ ಒಂದು ಒಳ್ಳೆಯ ಸಭೆಯ ಹಾಡುಗಳು ಕ್ರಿಸ್ತನ ಮರಣ, ಜನನ ಮತ್ತು ಪುನರುತ್ಥಾನ, ಎರಡನೇ ಬರೋಣ ಈ ವಿಷಯಗಳ ಮೇಲೆ ಆಧಾರವಾಗಿರುತ್ತೆ. ಇವತ್ತಿನ ಎಷ್ಟೋ ಹಾಡುಗಳು ನಮ್ಮ ಭಾವನೆಗಳ ಮೇಲೆ ಬರಿತಾ ಇದ್ದಾರೆ ಹೊರತು ದೇವರ ವಾಕ್ಯದ ಆಧಾರದ ಮೇಲೆ ಬರಿತಾ ಇಲ್ಲ. ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಒಂದು ಸಭೆಯನ್ನ ಆಯ್ಕೆ ಮಾಡಿ. ಹಾಗಾದ್ರೆ ಈ ವಿಷಯಗಳನ್ನ ಕೇಳಿದ ಮೇಲೆ ನೀವು ಹೋಗುತ್ತಿರುವಂತಹ ಸಭೆಗಳನ್ನ ನಿಲ್ಲಿಸ್ಬಿಡ್ರಿ ಎಂಬುದಾಗಿ ಹೇಳ್ತಿದ್ದೀನಿ ನಾನು? ಖಂಡಿತವಾಗಿಲ್ಲ. ಈ ವಿಷಯಗಳನ್ನ ನಿಮ್ಮ ಸಭಾಪಾಲಕರೊಟ್ಟಿಗೆ ಮಾತನಾಡ್ರಿ. ಒಂದು ವೇಳೆ ನಿಮ್ಮ ಸಭಾಪಾಲಕರು ನಿರಂತರವಾಗಿ ನಿಮ್ಮ ಮಾತನ್ನ ಕೇಳದೆ ಹೋದ್ರೆ ನೀವು ಬೇರೆ ಸಭೆಯನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಯೋಚನೆಯನ್ನ ಮಾಡ್ರಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ.